ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಪ್ಪ, ಹೌದು. ಈ ಫೋಟೋ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಎರಡು ಕಣ್ಣು ಸಾಲದು ಅಂತ ಕಣ್ಣಲ್ಲಿ ನೋಡಕ್ಕಾಗ್ದೆ ಫೋಟೋನ ಕಿತ್ ಬಿಸಾಕ್ಬಿಟ್ರ. ಇದನ್ನ ಕಣ್ಣಾರೆ ನೋಡಕ್ಕಾಗ್ದೆ ಕಿತ್ ಬಿಸಾಕಿದ ಕಣ್ಣುಗಳು ಹಿಂಗೋಗ. ಅವ್ರದೆಲ್ಲ ಮನ್ಸೇ ಅಲ್ಲ, ಕೆಟ್ಟ ಮನ್ಸು. ನಮ್ಮಿಬ್ಬರನ್ನ ನೋಡಿದ್ರೆ ಉರ್ಕೋತಾರ ಕಣ್ರಿ ಜನರು. ಅದಕ್ಕೆ ಇಂಥದನ್ನೆಲ್ಲ ಮಾಡೋದು. ಸಖತ್ತಾಗಿದೆಯಲ್ಲ. ಹಾಯ್ ಡಾರ್ಲಿಂಗ್, ಇಮಿಡಿಯೇಟ್ ಆಗಿ ನಮ್ ರೆಗ್ಯುಲರ್ ಅಡ್ಡಕ್ಕೆ ಬಂದ್ಬಿಡು. ಹಾ, ಎಣ್ಣೆನು ನಮ್ದೆ, ಜೊತೆಲ್ ಗ್ಲಾಸು ನಮ್ದೆ, ಚಿಪ್ಸ್ ಮಾತ್ರ ನಿಮ್ದು. ತಗೊಳ್ರಿ, ನೆಕ್ಸ್ಟ್ ಟೈಮ್ ಕಿಡ್ನಾಪ್ ಆಗಕ್ಕಿಂತ ಮುಂಚೆ ಈ ಫೋಟೋನ ಹಿಡಿದ್ಬಿಡ್ರಿ. ಮುಟ್ಟಕ್ಕೂ ಬರಲ್ಲ ಜನ. ಇದ್ ನಿಮ್ಗೂ ಬೇಡವಾ? ನಾವೇ ಹಿಡ್ಕೋತೀವಿ ಬಿಡಿ. ನಮ್ಮ ಅಕ್ಕನ ಗಂಡ ಸಮ, ನಿನ್ ತಮ್ಮ ಇದಕ್ಕಿದ್ದಂಗೆ ಎಲ್ಲೋ ಹೋಗ್ತಿದ್ದಾನೆ. ಅವನು ಹೋಗೋ ಸ್ಪೀಡ್ ನೋಡಿದ್ರೆ ಏನೋ ಭಯಂಕರವಾಗಿ ಗುನ್ನ ಇಡೋ ತರ ಇದೆ. ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಮಾಮ್ ಈ ಫೋಟೋ ಕಿತ್ತಾಕಿರೋ ಕೋಪಕ್ಕೆ ಅದೇನ್ ರಂಪ ಮಾಡ್ತಾನೋ ಅನ್ನೋ ಭಯ ಆಗ್ತಿದೆ. ನನಗೂ ತುಂಬಾ ಭಯ ಆಗ್ತಿದೆ. ಸಮು, ಒಂದ್ ಕೆಲ್ಸ ಮಾಡೋಲ್ವಾ? ಈ ಆಲ್ಬಮ್ ಮ್ಯಾಟ್ರು ತಣ್ಣಗಾಗೋವರೆಗೂ ಯಾವ್ದಾದ್ರು ಕೂಲ್ ಆಗಿ ಜಾಲಿ ಟ್ರಿಪ್ ಹೋಗ್ಬರಲ್ವಾ? ಇಲ್ಲ, ತಲೆ ಸಿಡ್ದೋಗ್ತಿದೆ. ನಿಮ್ ಜಾಲಿ ಟ್ರಿಪ್ಪಾ? ಶಾರ್ಪ್ ಮೈಂಡ್ ಗಿಷ್ಟು. ಸಮು 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 ಬಾವಾ, ಈಗ ನೀವು ರೂಮ್ಗೆ ಹೋಗಿ. ಅಕ್ಕ ನಿಮ್ನ ಕೂಲ್ ಅಲ್ಲ, ಫೂಲ್ ಮಾಡ್ತಾಳೆ. ನನ್ ಗ್ರಹಚಾರನೇ ಇಷ್ಟು. ಹೋಗಿ ಬಂದು ನಮ್ಮನೆ ಕಾಲಿಂಗ್ ಬೆಲ್ ಒತ್ತಿದ್ರು ಅನ್ನೋ ಹಾಗೆ ಎಲ್ಲಾ ವಿಷಯಲ್ಲೂ ನನ್ನನ್ನೇ ಹೊಣೆ ಮಾಡ್ತಾರೆ. ಇವನ್ ಮದುವೆ ಫೋಟೋ ನೋಡಕ್ ಹೋಗಿ ನನ್ ತಿಥಿ ಫೋಟೋ ಹಾಕಿಸ್ಕೊಳ್ದೆ ಹೋದ್ರೆ ಸಾಕಪ್ಪ, ಸಾಕು. ಯಪ್ಪ, ಅದು ಏನ್ ಎಂಟ್ರಿನೋ, ಏನ್ ಬಿಲ್ಡಪ್ ನಿಂದು. ದೇವ್ರೇ ಕಾಪಾಡು. ಯಾಕಮ್ಮ ಮಯೂರಿ ಇಷ್ಟು ಬೇಜಾರಲ್ಲಿ ನಿಂತ್ಕೊಂಡ್ಬಿಟ್ಟೆ? ಹೇಳಿಲ್ವಾ ಅಣ್ಣ, ಈ ಮನೇಲಿ ನನ್ಗೆ ನೆಮ್ಮದಿನೇ ಇಲ್ಲ ಅಂತ. ನನ್ ಹಣೆ ಬರ್ದಲ್ಲಿ ಸಂತೋಷ ಅನ್ನೋದೇ ಬರ್ದಿಲ್ಲ ಅನ್ಸುತ್ತೆ. ಸಮಸ್ಯೆ ನನ್ನನ್ನೇ ಹುಡ್ಕೊಂಡ್ ಬರುತ್ತೆ. ಯಾಕಮ್ಮ ಹಿಂಗೆಲ್ಲ ಹೇಳ್ತಾ ಇದೀಯಾ? ಇನ್ನೇನಣ್ಣ, ಈಗ ಊರಲ್ಲಿ ಆಗಿದ್ದ ಸಮಸ್ಯೆನೇ ಸಾಕಪ್ಪ ಅಂತ ಅನ್ಕೊಂಡಿದ್ದೆ. ಈಗ ಮದ್ವೆ ಆಲ್ಬಮ್ ಬೇರೆ ಮನೆಗ್ ಬಂದಿದೆ. ಎಷ್ಟು ದಿವ್ಸ ಇಲ್ದಿರೋದು ಈಗ್ಲೇ ಬರ್ಬೇಕಾಗಿತ್ತ?
ಈಗ ಅದನ್ನ ಇಟ್ಕೊಂಡು ಅಮ್ಮವ್ರ ಹತ್ರ ಚಿಕ್ಕ ಯಜಮಾನ್ರು ಹೇಗೆಲ್ಲ ಮಾತಾಡಿದ್ರು ಅಂತ ನೋಡಿದ್ರ? ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಹೆತ್ತ ತಾಯಿನ ಅರ್ಥ ಮಾಡ್ಕೊಳ್ಳೋ ಮನಸ್ಸೇ ಇಲ್ಲ ಅವ್ರಿಗೆ. ಮನಸ್ಸಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕಣಮ್ಮ.